ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಬಂದು ದಿಲ್ಲೀವ್ಸ್ ಅಂದರೆ ಸಬ್ಸಿಗೆ ಸೊಪ್ಪು ಬಗ್ಗೆ. ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಸಬ್ಸಿಗೆ ಸೊಪ್ಪಿಂದ ಯಾವ್ಯಾವ ಥರ ಅಡುಗೆ ಮಾಡ್ಬೋದು ಅಂದರೆ ಬಸ್ಸಾರು ಮಾಡ್ಬೋದು, ಹಾಗೆ ಇಡ್ಲಿ ಮಾಡ್ಬೋದು, ನಂತರ ಮಸಾಲೆ ರೋಟಿ ಮಾಡ್ಬೋದು, ಹಾಗೆ ಪಡ್ಡನ್ನು ಮಾಡ್ಬೋದು. ಇದೇ ರೀತಿಯಾಗಿ ಅನೇಕ ವೆರೈಟೀಸ್ನ ನಾವು ಸಬ್ಸಿಗೆ ಸೊಪ್ಪಿಂದ ಮಾಡ್ಬೋದು. ನಾವು ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಜಾಸ್ತಿ ಪ್ರಮಾಣದ ಕ್ಯಾಲ್ಶಿಯಂ ಮತ್ತು ಮಿನರಲ್ ಸಿಗುತ್ತೆ. ಇದು ನಮ್ಮ ಬೋನ್ಗಳಿಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ, ಹಾಗೆ ಬೋನ್ಗಳನ್ನ ಹೆಲ್ದಿಯಾಗಿಡುತ್ತೆ. ನಂತರ ಇದು ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ತುಂಬಾ ಒಳ್ಳೆಯದು ಸಬ್ಸಿಗೆ ಸೊಪ್ಪು. ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ಜೀರ್ಣ ಪ್ರಮಾಣ ಜಾಸ್ತಿ ಆಗುತ್ತೆ, ಹಾಗೆ ಗ್ಯಾಸ್ ಆಗೋದನ್ನು ತಡೆಗಟ್ಟುತ್ತೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾಗೆ ವೈಟ್ ಬ್ಲಡ್ ಸೆಲ್ಸ್ಗೆ ಇದು ಸ್ಟ್ರೆಂತ್ ಕೊಡುತ್ತೆ. ನಮಗೆ ಕೆಮ್ಮಾದಾಗ ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ಕೆಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ. ನಂತರ ಯಾರ್ಯಾರಿಗೆ ಉಸಿರಾಟದ ತೊಂದರೆ ಇರುತ್ತೋ ಈ ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ಉಸಿರಾಟದ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾರಿಗೆ ಉರಿ ಮೂತ್ರ ಇನ್ಫೆಕ್ಷನ್ಸ್ ಇರುತ್ತೋ ಈ ಸೊಪ್ಪು ತಿನ್ನೋದ್ರಿಂದ ಅದು ಕಡಿಮೆ ಆಗ್ತಾ ಬರುತ್ತೆ. ಸ್ಲೀಪ್ ಡಿಸಾರ್ಡರ್ ಅಂದರೆ ಯಾರಿಗೆ ನಿದ್ದೆ ಬರಲ್ವೋ ಈ ಸೊಪ್ಪನ್ನು ಚೆನ್ನಾಗಿ ತಿನ್ನಿ, ಆವಾಗ ಚೆನ್ನಾಗಿ ನಿದ್ದೆ ಬರುತ್ತೆ. ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ, ಈ ಸೊಪ್ಪು ತಿನ್ನೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗ್ಬಿಟ್ಟು ನಮಗೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್, ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಇದು ಬ್ಯಾಲೆನ್ಸ್ಡ್ ಆಗಿ ಸರಿ ಮಾಡುತ್ತೆ. ನಂತರ ಲಂಗ್ಸ್ ಡಿಸೀಸಸ್ ಅಂದರೆ ಶ್ವಾಸಕೋಶದಲ್ಲಿ ಏನಾದರೂ ತೊಂದರೆ ಇದ್ದರೆ ಆ ತೊಂದರೆನ ಇದು ಕಡಿಮೆ ಮಾಡುತ್ತೆ. ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ಏನು ಉಪಯೋಗ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.